Praise God. Praise the Lord. Good morning, Pastor. Praise the Lord. ಮಹೋನ್ನತನಾದಂತ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಂತ ದೇವರ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 34ರಿಂದ 37ರಿಂದ 33 ವಚನಗಳು. 10ನೇ ಅಧ್ಯಾಯ 37ರಿಂದ 33 ವಚನಗಳು. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆಯೂ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನೆಂದು ಹೇಳುವೆನು. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಇವಲಿ ನಮ್ಮವರಿದ್ದಾರೆ, ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವಪ್ಪ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಮುಂಜಾನೆ ಎದ್ದು ಕರ್ತನೆ ನಿನ್ನ ಸಭೆಗೆ ಸೇರುವಂತೆ ನಮ್ಮನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಇರಿಸಿದಕ್ಕಾಗಿ ಸ್ತೋತ್ರ ರಾಜ. ಈ ಸಭೆಯನ್ನು ಆಶೀರ್ವದಿಸಿದಿ, ಅಭಿವೃದ್ಧಿ ಪಡಿಸಿದ್ದಿ. ಅದಕ್ಕೋಸ್ಕರ ಸ್ತೋತ್ರ. ಇನ್ನು ಹೆಚ್ಚಾದ ಅಭಿವೃದ್ಧಿಯಾಗಿ ಕರ್ತನೆ ಪ್ರತಿಯೊಬ್ಬೊಬ್ಬರು ನಿನ್ನನ್ನು ಸ್ತುತಿಸಿ ಆರಾಧಿಸಲು ಸಮಯಕ್ಕೆ ತಕ್ಕಂತೆ ಸೇರಿ ಬರುವಂತೆ ನೀನು ಆಶೀರ್ವದಿಸು ದೇವ್ರೆ. ಪರಿಶುದ್ಧನೇ, ನೀತಿವಂತನೇ, ನಿನ್ಗೆ ಸ್ತೋತ್ರಪ್ಪ. ಭೂಪರಲೋಕದ ಒಡೆಯನು ನೀನು, ಸೃಷ್ಟಿಕರ್ತನು ನೀನು, ರಾಜಾದಿರಾಜನು, ದೇವಾದಿ ದೇವನು, ಅದ್ಭುತ ಸ್ವರೂಪನು, ಸೃಷ್ಟಿಕರ್ತನು ನೀನಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಅಪ್ಪ, ನೀನು ಮಾಡಿದ ಪ್ರತಿಯೊಂದೊಂದು ಸಹಾಯಗಳಿಗಾಗಿ ಸ್ತೋತ್ರ ಕರ್ತನೆ. ಹೀಗೆ ಕರ್ತನೆ, ನಾವೆಲ್ಲರೂ ನಿನ್ನನ್ನು ಮುಂಜಾನೆ ಎದ್ದು ಸ್ತುತಿಸಿ ಕೊಂಡಾಡ್ತಾ ಘನಪಡಿಸುವಂತೆ, ನಿನ್ನ ನಾಮ ಮಹಿಮೆ ಪಡಿಸುವಂತೆ, ನೀನೇ ಸಹಾಯಕನು ರಕ್ಷಕನು ಆಗಿ ಪ್ರತಿ ಮುಂಜಾನೆಯೂ ನಿನ್ನನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸುವಂತೆ ಸಹಾಯ ಮಾಡಬೇಕೆಂದು ನಮ್ಮ ಒಡೆಯನ್ನು ತಂದೆಯು ರಕ್ಷಕನು ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿಯವರು ಮುಂಜಾನೆ ನಮಗೊಂದು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ಓ ಮನುಜ, ನಿನ್ನ ಗುರಿ ಏನು? ಈ ಲೋಕದಲ್ಲಿ ನೀನು ಸ್ಥಿರವೇನು? ಓ ಮನುಜ, ನಿನ್ನ ಗುರಿ ಏನು? ಈ ಲೋಕದಲ್ಲಿ ನಿನ್ನ ನೆಲವೇನು? ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಬರೀ ಸುಳ್ಳಿನ ಜನರೇ ಎಲ್ಲ. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಬರೀ ಸುಳ್ಳಿನ ಜನರೇ ಎಲ್ಲ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರೋ ಬೇಗ
ಪರಲೋಕಕ್ಕೆ ಯೇಸುವೆ ಮಾರ್ಗ. ಓ ಮನುಜ ನಿನ್ನ ಗುರಿಯೇನು, ಈ ಲೋಕದಲ್ಲಿ ನೀನು ಸ್ಥಿರವೇನು. ಓ ಮನುಜ ನಿನ್ನ ಗುರಿಯೇನು, ಈ ಲೋಕದಲ್ಲಿ ನೀನು ಸ್ಥಿರವೇನು. ಕೋಟಿ ಕೋಟಿ ಹಣವಿದ್ದರು, ಇಡೀ ಕೋಟೆಗೆ ನೀ ದೊರೆಯಾದರು, ಕೊನೆಗಾಲ ನಿನಗೆ ಬಂದಾಗ ಕೊಂಡೊಯ್ಯುವುದೇನು ಆಗ. ಕೋಟಿ ಕೋಟಿ ಹಣವಿದ್ದರು, ಇಡೀ ಕೋಟೆಗೆ ನೀ ದೊರೆಯಾದರು, ಕೊನೆಗಾಲ ನಿನಗೆ ಬಂದಾಗ ಕೊಂಡೊಯ್ಯುವುದೇನು ಆಗ. ಬಾರು ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಓಡುವವರೆಗೆ ನೀ ಧಾರಾಳ, ಒಂದು ಬಳಗ ನಿನಗೆ ಹೇರಾಳ. ಓಡುವವನೇ ನೀನು ಸೋತರೆ, ಯಾರಿದರು ನಿನಗೆ ಆಸರೆ. ಓಡುವವರೆಗೆ ನೀ ಧಾರಾಳ, ಒಂದು ಬಳಗ ನಿನಗೆ ಹೇರಾಳ. ಓಡುವವನೇ ನೀನು ಸೋತರೆ, ಯಾರಿಹರು ನಿನಗೆ ಆಸರೆ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಓ ಮನುಜ ನಿನ್ನ ಗುರಿಯೇನು, ಲೋಕದಲ್ಲಿ ನೀನು ನೆರೆಯೇನು. ಓ ಮನುಜ ನಿನ್ನ ಗುರಿಯೇನು, ಈ ಲೋಕದಲ್ಲಿ ನೀನು ಸ್ಥಿರವೇನು. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಬರೀ ಸುಳ್ಳಿನ ಜನರೇ ಎಲ್ಲ. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಬರೀ ಸುಳ್ಳಿನ ಜನರೇ ಇಲ್ಲ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಥ್ಯಾಂಕ್ ಯು ಸರ್. Praise God. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಅವರ ಕುಟುಂಬದವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ದೇವರ ಸನ್ನಿಧಾನಕ್ಕೆ ಬಂದಿರುವ ಹಾಗೆ ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ, ಯೇಸು ಸ್ವಾಮಿ ತನ್ನ ಸುವಾರ್ಥ ಸೇವೆಯನ್ನ ಪ್ರಾರಂಭಿಸುವಾಗ ಈ ಮಾತುಗಳನ್ನ ತನ್ನನ್ನ ನಂಬುವಂತ ತನ್ನ ಮಕ್ಕಳಿಗೆ ತಿಳಿಸುವಂತವನಾಗಿದ್ದಾನೆ. ಮತ್ತಾಯನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 32 ಮತ್ತು 33ನೇ ವಚನದಲ್ಲಿ, ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವವನೆಂದು ಒಪ್ಪಿಕೊಳ್ಳುವವನೋ, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆಯೂ ಒಪ್ಪಿಕೊಳ್ಳುವೆನು. ಲೋಕದಲ್ಲಿ ಕ್ರಿಸ್ತನನ್ನ ನಂಬುವಂತ ಅವಕಾಶವು ಒಬ್ಬ ಮನುಷ್ಯನಿಗೆ ದೇವರ ಉಚಿತಾರ್ಥವಾದ ವರವಾಗಿ ಕೊಡಲ್ಪಡುವಂತದ್ದಾಗಿದೆ. ದೇವರು ತನ್ನ ರಾಜ್ಯದಲ್ಲಿ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ತನ್ನ ಪರಿವಾರದವರ ಜೊತೆಯಲ್ಲಿ
ಈ ಲೋಕದಲ್ಲಿ ತಾನು ಆರಿಸಿಕೊಂಡಂತ ತನ್ನ ಜನರನ್ನ ತನ್ನವರೆಂದು ಒಪ್ಪಿಕೊಳ್ಳಬೇಕಾಗಿದೆ. ಆತನು ಯಾರನ್ನ ತನ್ನವರೆಂದು ಒಪ್ಪಿಕೊಳ್ಳುತ್ತಾನೋ ಅವರು ಆತನ ರಾಜ್ಯದಲ್ಲಿ ಬಾಧ್ಯತೆಯನ್ನು ಸ್ವಾಸ್ಥ್ಯವನ್ನು ಹೊಂದುವಂತವರಾಗಿದ್ದಾರೆ. ನಾವು ನೋಡುವಂತವರಾಗಿದ್ದೇವೆ, ಎರಡು ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದ ಮೇಲೆ 2000 ವರ್ಷಗಳಾದ ಮೇಲೆ ದೇವರು ಈ ಲೋಕವನ್ನ ನಾಶ ಮಾಡುವುದಕ್ಕೆ ಬಂದಾಗ ನೋಹನಿಗೆ ದೇವರ ದಯೆ ದೊರೆಯಿತು ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಹನಿಗೂ ಆತನ ಕುಟುಂಬದವರಿಗೂ ನೋಹನ ಮೇಲೆ ದೇವರ ದಯೆ ದೊರಕಿದ್ದರಿಂದ ಆತನ ಕುಟುಂಬದವರೆಲ್ಲರೂ ಸಹ ರಕ್ಷಿಸಲ್ಪಡುವರಾದರು. ದೇವರು ನೋಹನನ್ನ ಪರಲೋಕ ರಾಜ್ಯದಲ್ಲಿ ತನ್ನವನೆಂದು ಒಪ್ಪಿಕೊಂಡಾಗ ಆತನಿಗೆ ಆ ಒಂದು ಕೃಪೆ, ಆ ಒಂದು ಆಶೀರ್ವಾದ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ. ಲೋಕದಲ್ಲಿ ಇರ್ತಕ್ಕಂಥ ಸಮಸ್ತ ಜೀವಿಗಳು ನಾಶವಾದರೂ ನೋಹನನು ಆತನ ಕುಟುಂಬ ಮತ್ತು ಮಕ್ಕಳು ಮಾತ್ರ ಉಳಿದರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿಂದ ಮುಂದೆ ಬರುವಾಗ ದೇವರು ಅಬ್ರಾಮನನ್ನ ಆರಿಸಿಕೊಂಡದನ್ನ ನಾವು ನೋಡುವಂತರಾಗಿದ್ದೇವೆ. ಆದಿಕಾಂಡ 26ನೇ ಅಧ್ಯಾಯ 3ರಿಂದ 5ನೇ ವಚನ ತನಕ ನಾವು ಓದುವಾಗ ಅಲ್ಲಿ ಅಬ್ರಾಮನನ್ನ ಕರೆದು ಆತನನ್ನು ಆರಿಸಿಕೊಂಡು ಆತನಿಗೆ ತನ್ನನ್ನು ನಂಬುವಂತ ಅವಕಾಶವನ್ನ ಕೊಡುವಂತವನಾಗಿದ್ದಾನೆ. ಆತನನ್ನ ಅಂಗೀಕಾರ ಮಾಡಿಕೊಂಡದ್ದನ್ನ ಆತನ ಮಗನಾದಂತ ಇಸಾಕನಿಗೆ ಈ ಮಾತನ್ನ ತಿಳಿಸುವಂತವನಾಗಿದ್ದಾನೆ. ನಾವು ನೋಡ್ತೇವೆ ಆದಿಕಾಂಡ 26ನೇ ಅಧ್ಯಾಯ 3 ಮತ್ತು 5ನೇ ವಚನಗಳಲ್ಲಿ ವಾಕ್ಯಗಳನ್ನ ಓದಿಕೊಳ್ಳೋಣ. ಆದಿಕಾಂಡ 26ನೇ ಅಧ್ಯಾಯ 3ರಿಂದ 5 ವಚನಗಳ ತನಕ. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳನ್ನಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಅಬ್ರಾಮನ ಕುರಿತು ಆತನ ಮಗನಾದಂತ ಇಸಾಕನಿಗೆ ದೇವರು ಸಾಕ್ಷ್ಯ ಕೊಡುವಂತನಾಗಿದ್ದಾನೆ. ಅಬ್ರಾಮನನ್ನ ತಾನು ಒಪ್ಪಿ ತನ್ನವನೆಂದು ಆತನು ಸ್ವೀಕಾರ ಮಾಡಿ ಆತನನ್ನ ಆಶೀರ್ವದಿಸಿದ್ದನ್ನ ಇಸಾಕನಿಗೆ ತಿಳಿಸುವಂತವನಾಗಿದ್ದಾನೆ. ಮುಂದೆ ನಾವು ನೋಡ್ತೇವೆ 28ನೇ ಅಧ್ಯಾಯ 13ನೇ ವಚನದಲ್ಲಿ, ಆದಿಕಾಂಡ 28ನೇ ಅಧ್ಯಾಯ 13ನೇ ವಚನದಲ್ಲಿ ಈ ಮಾತನ್ನ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ನೋಡೋಣ. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಇಸಾಕನ ದೇವರು ಆಗಿರುವ ಯೆಹೋವನು. ಇಸಾಕನ ಬಗ್ಗೆ ಯಾಕೋಬನಿಗೆ ಹೇಳ್ತಾನೆ, ಅಬ್ರಹಾಮನನ್ನು ನಾನು ಒಪ್ಪಿಕೊಂಡಿದ್ದೇನೆ, ಇಸಾಕನನ್ನು ನಾನು ಒಪ್ಪಿಕೊಂಡಿದ್ದೇನೆ. ನೋಹನನ್ನ ಕರೆದಂತ ದೇವರು, ಅಬ್ರಹಾಮನನ್ನ ಕರೆದಂತ ದೇವರು, ಇಸಾಕನನ್ನು ಕರೆದವನಾಗಿ ಇಸಾಕನನ್ನು ಕೂಡ ತನ್ನ ಸನ್ನಿಧಾನದಲ್ಲಿ ತನ್ನವನೆಂದು ಒಪ್ಪಿಕೊಂಡು ಆತನನ್ನು ಆಶೀರ್ವದಿಸಿದ್ದನ್ನ ಇಲ್ಲಿ ಯಾಕೋಬನಿಗೆ ತಿಳಿಸುವಂತನಾಗಿದ್ದಾನೆ. ಮುಂದೆ ನಾವು ನೋಡುವಾಗ ಆದಿಕಾಂಡ 35ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಯಾಕೋಬನ ವಿಷಯವಾಗಿ ತಿಳಿಸ್ತಾನೆ. 9ರಿಂದ ಕೆಲವೊಂದು ವಚನಗಳನ್ನು ಓದ್ಕೊಳ್ಳೋಣ. ಆದಿಕಾಂಡ 35ರಿಂದ 9.
ಯಾಕೋಬನು ಪದ್ದನ ಅರಾಮನಿಂದ ಬಂದಾಗ ದೇವರು ತಿರುಗಿ ಅವನಿಗೆ ದರ್ಶನ ಕೊಟ್ಟು ಅವನನ್ನು ಆಶೀರ್ವದಿಸಿದನು. ದೇವರು ಅವನಿಗೆ, ನಿನ್ನ ಹೆಸರು ಯಾಕೋಬನಲ್ಲವೇ? ಇನ್ನು ಮೇಲೆ ನೀನು ಯಾಕೋಬನ ಎನಿಸಿಕೊಳ್ಳದೆ ಇಸ್ರಾಯೇಲ್ ಎನಿಸಿಕೊಳ್ಳಬೇಕು ಎಂದು ಹೇಳಿ ಅವನಿಗೆ ಇಸ್ರಾಯೇಲ ಎಂದು ಹೆಸರಿಟ್ಟನು. ಇದಲ್ಲದೆ ನಾನು ಸರ್ವಶಕ್ತನಾದ ದೇವರು, ನೀನು ಬಹು ಸಂತಾನವುಳ್ಳವನಾಗಿ ಹೆಚ್ಚು, ನಿನ್ನಿಂದ ಜನಾಂಗ ಉಂಟಾಗುವುದು, ಅನೇಕ ಜನಾಂಗಗಳು ಅರಸರು ನಿನ್ನಿಂದ ಹುಟ್ಟುವರು. ನಾನು ಅಬ್ರಹಾಮ ಇಸಾಕರಿಗೆ ವಾಗ್ದಾನ ಮಾಡಿದ ದೇಶವನ್ನು ನಿನಗೂ ನಿನ್ನ ತರುವಾಯ ಬರುವ ನಿನ್ನ ಸಂತತಿಗೂ ಕೊಡುವೆನು ಎಂದು ಹೇಳಿ ತಾನು ಅವನ ಸಂಗಡ ಮಾತಾಡಿದ ಸ್ಥಳದಿಂದ ಮೇಲಕ್ಕೇರಿ ಹೋದನು. ನೋಡ್ತೇವೆ, ಯಾಕೋಬನನ್ನು ಕೂಡ ದೇವರು ಅಂಗೀಕಾರ ಮಾಡಿಕೊಂಡದ್ದನ್ನ ನಾವು ನೋಡುವಂತರಾಗಿದ್ದೇವೆ. ನೋಹನನಿಂದ ಹಿಡಿದು ಅಬ್ರಹಾಮ, ಇಸಾಕ, ಯಾಕೋಬ ಇವರ ಕುರಿತಾಗಿ ತಾನು ಆರಿಸಿಕೊಂಡದ್ದನ್ನ ಆತನು ಸಾಕ್ಷಿ ಕೊಡುವಂತನಾಗಿದ್ದಾನೆ. ಅವರ ಮಕ್ಕಳಿಗೆ ಸಾಕ್ಷಿ ಕೊಡುವಂತನಾಗಿದ್ದಾನೆ. ಇಡೀ ಪರಲೋಕವೇ ಈ ಸಾಕ್ಷಿಯನ್ನ ನೋಡುವಂತದ್ದಾಗಿದೆ, ಸಾಕ್ಷಿಗಳಾಗಿದ್ದಾರೆ. ತಂದೆಯಾದ ದೇವರು ಈ ಭೂಮಿ ಮೇಲೆ ತಾನು ಆರಿಸಿಕೊಂಡಂತ ತನ್ನ ಮಕ್ಕಳ ವಿಷಯದಲ್ಲಿ ಆರಿಸಿಕೊಂಡದ್ದನ್ನ ಹೇಳುವಾಗ ಆ ಮಾತುಗಳಿಗೆ ಇಡೀ ಪರಲೋಕವೇ ಸಾಕ್ಷಿಯಾಗಿದೆ. ಕ್ರಿಸ್ತನು ಈ ಮಾತನ್ನ ಹೇಳ್ತಾನೆ, ಯಾವನಾದರೂ ನನ್ನನ್ನು ಒಪ್ಪಿಕೊಳ್ಳುವುದಾದ್ರೆ ಈ ಭೂಮಿ ಮೇಲೆ ಅವರನ್ನು ನನ್ನ ತಂದೆಯ ರಾಜ್ಯದಲ್ಲಿ ನನ್ನವನೆಂದು ಒಪ್ಪಿಕೊಳ್ಳುವೆನು. ಆವತ್ತು ಕ್ರಿಸ್ತನು ಶಿಷ್ಯರ ಮುಂದೆ, ಜನರ ಮುಂದೆ ಈ ಮಾತುಗಳನ್ನು ಆಡುವಾಗ ಇದಕ್ಕೆ ಮೊದಲೇ ದೇವರು ತನ್ನವರೆಂದು ಒಪ್ಪಿಕೊಂಡಿರುವುದನ್ನ, ನಿಶ್ಚಯ ಮಾಡಿರುವುದನ್ನ ಇಸ್ರೇಲ್ ಜನಾಂಗಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಹೇಗೆ ದೇವರು ಕ್ರಿಸ್ತನು ಈ ಭೂಮಿ ಮೇಲೆ ತನಗಾಗಿ ತನ್ನ ಜನರನ್ನು ಆರಿಸಿಕೊಂಡು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡಿದ್ದಾನೆ ಎಂಬತಕ್ಕಂಥ ನಿದರ್ಶನ ಅವರ ಮುಂದೆ ಇದೆ. ಅದಕ್ಕೆ ಅವರು ಒಂದು ದೊಡ್ಡ ಜನಾಂಗವಾಗಿದ್ದಾರೆ, ಒಂದು ರಾಜ್ಯವಾಗಿದ್ದಾರೆ, ಒಂದು ದೇಶವನ್ನ ಆಡಳಿತ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಸಾಕ್ಷಿ, ಪುರಾವೆ, ಆಧಾರಗಳಿವೆ. ಶಾಸ್ತ್ರದಲ್ಲಿ ಅದನ್ನು ಓದಿ ತಿಳ್ಕೊಂಡಿದ್ದಾರೆ. ಈಗ ಅವರಿಗೆ ಹೇಳ್ತಾನೆ, ಯಾವನಾದರೂ ನಿಮ್ಮಲ್ಲಿ ನನ್ನವನು ಎಂಬುದಾಗಿ ನೀವು ಈ ಭೂಮಿ ಮೇಲೆ ಒಪ್ಪಿಕೊಂಡ್ರೆ, ಅವರನ್ನ ಯಾಕೆ ಒಪ್ಪಿಕೊಂಡಿದ್ದನು ಅಂತ ಹೇಳುವಾಗ, ಅವರೆಲ್ಲರೂ ತಂದೆಯಾದ ದೇವರನ್ನ ತಮ್ಮ ದೇವರೆಂದು ಒಪ್ಪಿಕೊಂಡಿದ್ದರು. ನೋಹನಿಗೆ ಯಾಕೆ ಆ ದಯೆ ಸಿಕ್ತು ಅಂತ ಹೇಳುವಾಗ, ಈಗಾಗಲೇ ಅವರು ದೇವರಿಗಾಗಿ ಎಂಥ ವಿಧವಾದಂತ ಸಂಕಟವನ್ನಾದರೂ, ಶೋಧನೆಗಳಾದರೂ, ಸಮಸ್ಯೆಗಳನ್ನಾದರೂ, ಪರಿಸ್ಥಿತಿಗಳನ್ನಾದರೂ ಎದುರಿಸುವಾಗ ತಮ್ಮ ದೇವರ ಹೆಸರನ್ನ ಯಾವುದೇ ಕಾರಣಕ್ಕೂ ಅಲ್ಲಗಳೆಯದೆ, ತಮ್ಮನ್ನು ಕರೆದಾತನನ್ನ ಎಲ್ಲಾ ಸಮಯದಲ್ಲೂ ಘನಪಡಿಸುವುದಕ್ಕೆ ಅವರು ಒಪ್ಪಿಕೊಂಡಿದ್ದರು, ಸಿದ್ಧವಾಗಿದ್ದರು. 120 ವರ್ಷಗಳು ನೋಹನನು ಸುವಾರ್ತೆಯನ್ನು ಸಾರುವಾಗ ಅಲ್ಲಿದ್ದಂತ ಲೋಕದ ಎಲ್ಲ ಜನರು ನೋಹನನ್ನ ಹೀಯಾಳಿಸಿದರು. ಹುಚ್ಚ ನೀನು ಹೇಳೋದು ಒಂದೂ ನಡೆಯುವುದಿಲ್ಲ, ಎಲ್ಲ ನಿನ್ನ ಭ್ರಮೆ, ನಿನಗೆ ಹುಚ್ಚಿಡಿದಿದೆ. ದೇವರ ವಾಕ್ಯವನ್ನ ಹೇಳಲಿಕ್ಕೆ ಹೋದಾಗ ಆತನಿಗೆ ಹುಚ್ಚನ ಪಟ್ಟವನ್ನ ಕಟ್ಟಿದ್ರು. ಕಡೆಯ ತನಕ ಆತನ ಮಾತನ್ನು ಒಬ್ಬರೂ ಕೇಳಲಿಲ್ಲ. ಅದಕ್ಕೆ ಆತನ ಸಿದ್ಧವಾಗಿದ್ದ, ಅದನ್ನ ಸ್ವೀಕಾರ ಮಾಡಿಕೊಂಡ್ರು. ಜನರು ಆತನ ಬಗ್ಗೆ ಏನೇ ಹೇಳಿದ್ರು, ಏನೇ ಅಂದುಕೊಂಡರು, ಆತನು ಮಾತ್ರ ತನ್ನ ನಂಬಿಕೆಯನ್ನ ಕಳೆದುಕೊಳ್ಳಿಲ್ಲ, ತನ್ನ ಕೆಲಸವನ್ನ ಬಿಡ್ಲಿಲ್ಲ. ದೇವರ ಮಾತಿಗೆ ಒಪ್ಪಿ ಅದನ್ನ ಪೂರ್ಣ ಹೃದಯದಿಂದ ನಂಬಿದವನಾಗಿ ಆ ಕೆಲಸವನ್ನ ಮಾಡಿದನು. ನೋಹನನಿಗೆ ಸ್ವಾಮಿ ಹೇಳಿದ್ನು, ನಾವೇನು ಅನ್ಕೊಟ್ರು, ಬಹಳ ಪ್ರಯಾಸ ಪರಿಶ್ರಮವನ್ನ ಹೊಂದಿ ನೋಹನನು
ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು 7 ಜೋಡಿಗಳು ಬಂದು ಸೇರ್ಕೊಳ್ಳೋದಕ್ಕೆ, ಅವುಗಳು ಇರೋದಕ್ಕೆ 3 ಅಂತಸ್ತಿನ ಮಾಡಿ ಇರ್ತಕ್ಕಂಥ ನಾವಿಯನ್ನ ಕಟ್ತಾನೆ. ಅದು ಸುಲಭದ ಮಾತಲ್ಲ. ಬಹಳ ಕಷ್ಟಪಟ್ಟು ಆತನು, ಆತನ ಕುಟುಂಬ, ಆತನ ಮಕ್ಕಳು ಆ ಕೆಲಸವನ್ನು ಪೂರೈಸ್ತಾರೆ. ದೇವರು ತನ್ನವರೆಂದು ತಾನು ಒಪ್ಪಿಕೊಳ್ಳಬೇಕಾದ್ರೆ ಆತನಿಗಾಗಿ ಇಂತಹ ರೀತಿಯಲ್ಲಿ ಆತನ ನಂಬಿಕೆಯನ್ನ ಈ ಭೂಮಿ ಮೇಲೆ ವ್ಯಕ್ತಪಡಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೆ ಅವರನ್ನ ತನ್ನವರೆಂದು ಈಗಾಗಲೇ ಒಪ್ಪಿಕೊಂಡನು, ಸಾಕ್ಷಿ ಕೊಟ್ಟನು, ಅವರಿಗೆ ಈ ಕೃಪೆಯನ್ನ ದಯಪಾಲಿಸಿದನು, ಅವರು ಕೈಗೆತ್ತಿಕೊಂಡಂತ ಕೆಲಸವನ್ನ ಸಫಲ ಮಾಡಿದನು, ಅವರನ್ನು ಆಶೀರ್ವದಿಸಿದನು, ಅವರ ಜೀವಿತದಲ್ಲಿ ತನ್ನ ವಾಗ್ದಾನಗಳನ್ನ ನೆರವೇರಿಸಿದನು ಎಂಬುದಾಗಿ ಹೇಳುವಾಗ ಅವರು ಅದಕ್ಕೆ ಬದ್ಧರಾಗಿದ್ರು. ತಾವು ಆರಿಸಿಕೊಂಡದ್ದನ್ನ ಅವರು ಸಂಪೂರ್ಣವಾಗಿ ದೃಢಪಡಿಸಿಕೊಂಡು ತಮ್ಮ ಆರಿಸುವಿಕೆಗೆ ಯೋಗ್ಯರಾಗಿ ನಡೆದುಕೊಂಡ್ರು. ಮುಂದೆ ಯೋಬನ ವಿಷಯಕ್ಕೆ ಹೋಗ್ತೇವೆ. ಯೋಬನನ್ನ ಪರಲೋಕದಲ್ಲಿ ಎಲ್ಲ ದೂತರ ಮುಂದೆ ಸೈತಾನನಿಗೆ ನೇರವಾಗಿ ಹೇಳ್ತಾನೆ, ಯೋಬನನ್ನ ನೋಡಿದೆಯಾ? ಭೂಲೋಕದಲ್ಲಿ ಆತನಂತ ನೀತಿವಂತನು ಒಬ್ಬನೂ ಇಲ್ಲ. ಕಾರಣ ಏನು? ಯೋಬನು ಅಂತವನಾಗಿದ್ದನು. ಅದಕ್ಕಾಗಿಯೇ ಆತನಿಗೆ ಅಂತ ದಯೆ ದೊರಕಿತು. ಯೋಬನು ತನ್ನ ಜೀವಿತ ಕಾಲಗಳಲ್ಲಿ ನಡೆದಂತ ಯಾವುದೇ ಘಟನೆಗೂ ದೇವರನ್ನ ಬೊಂಕಲಿಲ್ಲ. ದೇವರ ನಾಮದ ಘನತೆಗೆ ಕುಂದು ಬರುವ ಹಾಗೆ ಒಂದು ಮಾತನ್ನು ಆಡಲಿಲ್ಲ. ಅದಕ್ಕಾಗಿ ಯೋಬನಿಗೆ ದಯೆ ದೊರಕಿತು. ಪರಲೋಕದಲ್ಲಿ ಯೋಬನನ್ನ ದೇವರು ಎಲ್ಲ ತನ್ನ ದೂತಗಣದ ಮುಂದೆ ನೀತಿವಂತನೆಂಬುದಾಗಿ ಒಪ್ಪಿಕೊಂಡನು. ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಬರ್ತಾನೆ, ಸ್ತ್ರೀಯರೊಳಗೆ ಸ್ನಾನಿಕನಾದಂತ ಯೋಹಾನನಿಗಿಂತ ದೊಡ್ಡವನಿಲ್ಲ. ಸಾಕ್ಷಿ ಕೊಡ್ತಾನೆ ಕ್ರಿಸ್ತನು. ಕಾರಣ ಏನು? ಕ್ರಿಸ್ತನಿಗಾಗಿ ಪ್ರಾಣವನ್ನೇ ಕೊಟ್ಟನು. ಎಲ್ಲದಕ್ಕೂ ಸಿದ್ಧನಾಗಿದ್ದನು, ಬದ್ಧನಾಗಿದ್ದನು. ದೇವರ ಯೋಜನೆ ತನ್ನ ಜೀವಿತದಲ್ಲಿ ಏನು ನಡಿಬೇಕೋ ಅದನ್ನ ನಡೆಯೋದಕ್ಕೆ ಆತನು ತಯಾರಾಗಿದ್ದನು, ಒಪ್ಪಿಸಿಕೊಟ್ಟನು. ಯಾವ ಕಾರಣಕ್ಕೂ ಆತನು ಹಿಂದಿಗೆಯಲಿಲ್ಲ. ತಾನು ಬಂದಂತ ಕೆಲಸವನ್ನ ಪೂರೈಸಿದನು. ಆ ಕಡೆ ರಾತ್ರಿ ಭೋಜನದ ಮುಂಚಿತವಾಗಿ ಕ್ರಿಸ್ತನು ಬೆಥಾನ್ಯಕ್ಕೆ ಹೋಗಿ ಅಲ್ಲಿ ಸಿಮಿಯೋನನ ಮನೆಯಲ್ಲಿ ಔತಣಕ್ಕೆ ಏರ್ಪಡಿಸಿದಾಗ ಒಬ್ಬ ಸ್ತ್ರೀ ಬಂದು ಅಮೂಲ್ಯವಾದಂತ ಬೆಲೆ ಬಾಳುವಂತ ಆ ಒಂದು ಸುಗಂಧ ದ್ರವ್ಯನ ತಂದು ಆತನ ಕಾಲ ಮೇಲೆ ಹಾಕಿ ತನ್ನ ತಲೆಯ ಕೂದಲಿನಿಂದ ಒರೆಸ್ತಾನೆ. ಆಕೆ ಬಗ್ಗೆ ಹೇಳ್ತಾನೆ, ಬಿಡ್ರಿ, ನನ್ನ ವಿಷಯವಾದ ಸುವಾರ್ತೆ ಈ ಭೂಮಿ ಮೇಲೆ ಎಲ್ಲೆಲ್ಲಿ ಸಾರಲ್ಪಡ್ತದೋ ಅಲ್ಲೆಲ್ಲ ಈಕೆಯ ಹೆಸರು ಜ್ಞಾಪಕಕ್ಕೆ ಸಾರಲ್ಪಡ್ತದೆ. ಅಕ್ಸೆಪ್ಟೆನ್ಸ್, ಅಂಗೀಕಾರ. ಅವಳು ಮಾಡದಂತ ಆ ಒಂದು ಸೇವೆಯನ್ನ ಕರ್ತನು ಅಂಗೀಕರಿಸಿಕೊಂಡು ತನಗರ್ಪಿಸಿದಂತ ಆ ನಂಬಿಕೆಯ ವಿಷಯವಾದಂತ ಕಾರ್ಯವನ್ನ ಆತನು ಸ್ವೀಕರಿಸಿ ಜನರ ಮುಂದೆ ಈಗಾಗಲೇ ಆಕೆ ದೇವರ ರಾಜ್ಯಕ್ಕೆ ಅಂಗೀಕಾರ ಮಾಡಿಕೊಂಡವಳಾಗಿದ್ದಾಳೆ, ದೇವರು ಆಕೆಯನ್ನು ಒಪ್ಪಿಕೊಂಡಿದ್ದಾನೆ ಎಂಬುದನ್ನ ಸಾಕ್ಷಿ ಕೊಡುವಂತನಾಗಿದ್ದಾನೆ. ಶಿಷ್ಯರಿಗೆ ಹೇಳ್ತಾನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ದೇವರು ಅವರನ್ನು ಆರಿಸಿಕೊಂಡಿದ್ದರಿಂದ ಅವರು ಶಿಷ್ಯರಾದರು. ಯಾಕೆ ಸ್ವಾಮಿ ಅವರನ್ನು ಆರಿಸಿಕೊಂಡನು? 12 ಮಂದಿ 12 ರೀತಿಯಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಹುತಾತ್ಮರಾದರು, ತಮ್ಮ ಪ್ರಾಣವನ್ನೇ ಕೊಟ್ಟರು. ಪ್ರಿಯರೇ,
ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವುದು, ನಂಬುವುದು, ಅದು ಪರಲೋಕಗಳಲ್ಲಿ ಅತ್ಯುನ್ನತ ಶ್ರೇಷ್ಠವಾದ ಕಾರ್ಯವಾಗಿದೆ. ಕಾರಣ ಏನು? ಕಾರಣ ಇಷ್ಟೇ, ಆ ನಂಬಿಕೆಗೆ ತಕ್ಕ ಪ್ರತಿಫಲವನ್ನ ದೇವರು ಕೊಡುವಂತವನಾಗಿದ್ದಾನೆ. ಆ ನಂಬಿಕೆಗೆ ತಕ್ಕ ಪ್ರತಿಫಲವನ್ನ ಹೊಂದುವುದಕ್ಕಾಗಿ ನಾವು ಸಿದ್ಧರಾಗಬೇಕಾದ್ರೆ ದೇವರ ದಯೆ ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಯಾರಿಗೆ ದೇವರ ದಯೆ ದೊರಕಿದೆಯೋ ಅವರಿಗೆ ಮಾತ್ರ ನಂಬಿಕೆಯ ಫಲವನ್ನು ಹೊಂದಲಿಕ್ಕೆ ಬದ್ಧರಾಗ್ತಾರೆ, ಶಕ್ತರಾಗ್ತಾರೆ. ಮತ್ತು ದೇವರು ಭೂಪರಲೋಕಗಳಲ್ಲಿರುವಂತ ಎಲ್ಲಾ ಜನರ ಮುಂದೆ ನನ್ನವರೆಂದು ಒಪ್ಪಿಕೊಳ್ಳುವಂತನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಕ್ರಿಸ್ತನು ನಮ್ಮನ್ನ ತನ್ನವರೆಂದು ಒಪ್ಪಿಕೊಂಡಾಗ ಮಾತ್ರ ನಾವು ಆತನನ್ನ ನಂಬಿರುವಂತ ನಂಬಿಕೆಗೆ ನಿಜವಾದಂತ ಬೆಲೆ ಸಿಗುವಂತದ್ದಾಗಿದೆ. ಆತನು ನಮ್ಮನ್ನು ಒಪ್ಪಿಕೊಂಡಾಗ ಮಾತ್ರ, ಆತನು ನಮ್ಮನ್ನು ಅಂಗೀಕರಿಸಿಕೊಂಡದ್ದನ್ನು ದೃಢಪಡಿಸಿದಾಗ ಮಾತ್ರ. ಅದು ಹೇಗೆ ಸಾಧ್ಯ? ಈ ಕೊನೆ ಕಾಲದಲ್ಲಿ ಈ ಸಾಕ್ಷಿಯನ್ನ ಯಾಕೆ ಇಟ್ಟಿದ್ದಾನೆ ಸ್ವಾಮಿ ನಮ್ಗೆ ಅಂತ ಹೇಳುವಾಗ, ಆತನು ನಮ್ಮನ್ನು ಒಪ್ಪಿಕೊಳ್ಳಬೇಕಾದ್ರೆ ನಮ್ಮ ನಂಬಿಕೆ ಯಾರ್ಯಾರನ್ನ ಈಗಾಗಲೇ ಆತನು ಒಪ್ಪಿಕೊಂಡಿದ್ದಾನೋ ಅವರ ಹಾಗೆ ಇರಬೇಕು, ಅವರಂತೆ ನಾವಿರಬೇಕು, ಅವರಂತೆ ನಡಿಬೇಕು, ಅವರಂತೆ ಜೀವಿಸಬೇಕು, ಅವರ ಹಾಗೆ ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಬೇಕು, ಒಪ್ಪಿಸಿಕೊಡ್ಬೇಕು. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳನ್ನ ದೇವರು ವಿಶೇಷವಾಗಿ ಈ ಒಂದು ಬದ್ಧತೆಗೆ ಸಿದ್ಧಪಡಿಸುವಂತ ಕೆಲಸವನ್ನು ಮಾಡುವಂತವನಾಗಿದ್ದಾರೆ. ದೇವ ಜನರು ಎಣಿಸಿಕೊಳ್ಳುವವರು ಸಮುದ್ರದ ಉಸುಬಿನಷ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನನ್ನ ನಂಬುವವರು ಸಮುದ್ರದಲ್ಲಿ ಎಷ್ಟು ಉಸುಬಿದೆಯಲ್ಲ, ಲೆಕ್ಕ ಮಾಡಕ್ಕಾಗುತ್ತಾ? ಆಗೋದಿಲ್ಲ. ಅಷ್ಟು ಜನರು ನಂಬಿಕೊಳ್ಳೋರಿದ್ದಾರೆ. ಆದರೆ ಅದರಲ್ಲಿ ದೇವರು ಕ್ರಿಸ್ತನು ಯಾರನ್ನ ತನ್ನವರಿಂದ ಒಪ್ಪಿಕೊಳ್ತಾನೋ ಅವರಿಗೆ ಮಾತ್ರ ಸ್ವಾಸ್ಥ್ಯ ಸಿಗ್ತದೆ, ಆ ನಂಬಿಕೆಗೆ ತಕ್ಕ ಪ್ರತಿಫಲ ಸಿಗ್ತದೆ. ಯಾರ್ಯಾರನ್ನ ಆತನು ಈ ಭೂಮಿ ಮೇಲೆ ತಾನು ಆರಿಸಿಕೊಂಡವರಲ್ಲಿ ಪರಲೋಕ ರಾಜ್ಯದಲ್ಲಿ ತಾನು ಒಪ್ಪಿಕೊಳ್ತಾನೋ ಅವರಿಗೆ ದಯೆ ಸಿಗುವಂತದ್ದಾಗಿದೆ. ಯಾರ್ಯಾರು ಆ ನಂಬಿಕೆಗೆ ಯೋಗ್ಯರಾಗಿ ಜೀವಿಸ್ತಾರೋ ಅವರಿಗೆ ಆ ದಯದ ಉಚಿತವಾದಂತ ಆಶೀರ್ವಾದವನ್ನು ಹೊಂದುವಂತ ಅವಕಾಶವನ್ನು ಕೊಡ್ತಾರೆ. ಅದನ್ನು ಉಚಿತವಾಗಿ ಎಲ್ರಿಗೂ ಕೊಟ್ಟಿದ್ದಾರೆ. ಆದ್ರೆ ಆ ಯೋಗ್ಯತೆಯಲ್ಲಿ ಪರಿಪೂರ್ಣರಾಗುವಂತ ಹೋರಾಟವನ್ನ ಈ ಭೂಮಿ ಮೇಲೆ ನಾವು ಮಾಡಬೇಕಾಗಿದೆ. ಕೇವಲ ನಂಬಿದ ತಕ್ಷಣ ಸಿಗೋದಕ್ಕೆ ಅದು ಅಷ್ಟು ಸಣ್ಣ ಸಂಗತಿಯಲ್ಲ. ನಿತ್ಯ ಜೀವವನ್ನು ಕೊಡಬೇಕಾದ್ರೆ ತನ್ನ ಪ್ರಾಣವನ್ನೇ ಶಿಲುಬೆ ಮೇಲೆ ತಂದೆಯಾದ ದೇವರ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನು ಈಡು ಕೊಡಬೇಕಾಯಿತು. ನಿತ್ಯ ಜೀವವನ್ನ ಪಡ್ಕೊಳ್ಬೇಕಾದ್ರೆ ಕ್ರಿಸ್ತನ ನಿಮಿತ್ತ ಅಂತ ನಂಬಿಕೆಯನ್ನ ಈ ಭೂಮಿ ಮೇಲೆ ವ್ಯಕ್ತಪಡಿಸುವುದು ಅವಶ್ಯವಾಗಿದೆ. ಯಾರ್ಯಾರು ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ತಮ್ಮ ಜೀವಿತದಲ್ಲಿ ಆ ಸತ್ಯಕ್ಕೆ ಬದ್ಧರಾಗಿ ನಡೆದರು ಅವರನ್ನ ತಂದೆಯು ಈಗಾಗಲೇ ಪರಲೋಕದಲ್ಲಿ ತನ್ನ ಜನರ ಮುಂದೆ ಒಪ್ಪಿಕೊಂಡಿದ್ದಾನೆ. ಆ ಸಾಲಿನಲ್ಲಿ ಇವತ್ತು ಕೋಟ್ಯಾನು ಕೋಟಿ ಜನರು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಆದರೆ ಆತನು ಒಪ್ಪಿಕೊಳ್ಳುವಂತ ಪರಲೋಕ ರಾಜ್ಯದಲ್ಲಿ ನನ್ನವನೆಂದು ಒಪ್ಪಿಕೊಳ್ಳುವಂತ ಒಂದು ಆತ್ಮೀಯವಾದಂತ ಬೆಲೆ ಹೆಸರು ನಮಗೆ ಸಿಗೋದಾದರೆ ಆ ಹೆಸರಿಗೆ ತಕ್ಕಂತ ಕಾರ್ಯವನ್ನ ಈ ಭೂಮಿ ಮೇಲೆ ನಾವು ಮಾಡಬೇಕಾಗಿದೆ. ಆ ಹೆಸರಿಗೆ ಸಿಗಬೇಕಾದಂತ ಘನತೆ ಗೌರವವನ್ನ ಈ ಭೂಮಿ ಮೇಲೆ ನಾವು ಸಲ್ಲಿಸಬೇಕಾಗಿದೆ. ಆ ಹೆಸರಿಗೆ
ಈ ಭೂಮಿ ಮೇಲೆ ಉಂಟಾಗಬೇಕಾದಂತ ಪ್ರತಿಫಲವನ್ನ ಕೊಡುವಂತ ಜೀವಿತ ನಮ್ಮದಾಗಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ಹೇಳಿದ್ರು, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ಶಿಷ್ಯರಾಗುವಿರಿ. ಇವರೆಲ್ಲರೂ ಕ್ರಿಸ್ತನ ನಾಮದ ಘನತೆಗಾಗಿ ಫಲ ಕೊಡುವುದಕ್ಕೋಸ್ಕರ ಎಂಥ ಕಾರ್ಯಕ್ಕಾದರೂ ಸಿದ್ಧರಾದರು, ಬದ್ಧರಾದರು, ಅದನ್ನ ತಮ್ಮ ಜೀವಿತದಲ್ಲಿ ಸಾಧಿಸಿದರು. ಈ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ನಾವು ನಮಗೆ ಕೊಟ್ಟಿರುವಂತಹ ಈ ರಕ್ಷಣೆಯ ಯೋಜನೆಯಲ್ಲಿ ದೇವರು ಕೊಟ್ಟಿರುವಂತ ಈ ಕೃಪೆಯನ್ನ ಆಲಸ್ಯ ಮಾಡದೆ ಅದಕ್ಕೆ ತಕ್ಕ ಗೌರವವನ್ನ, ಘನತೆಯನ್ನ ಸಲ್ಲಿಸುವವರಾಗಿದ್ದರೆ, ಪ್ರಿಯರೇ, ಕ್ರಿಸ್ತನ ವಾಕ್ಯಗಳಿಗೆ ನಾವು ಅಷ್ಟು ಗಂಭೀರವಾದಂತ ಬೆಲೆಯನ್ನ ಕೊಡುವಂತರಾಗಿದ್ದೇವೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಆತನು ಹೇಳುವಾಗ, ನಮ್ಮನ್ನ ತನ್ನವರೆಂದು ಒಪ್ಪಿಕೊಳ್ಳುವುದಕ್ಕಾಗಿ ಬೇಕಾದಂತ ಸಕಲ ಸಾಮರ್ಥ್ಯವನ್ನ ನಮಗೆ ಕೊಡುವುದಕ್ಕೋಸ್ಕರ ಸ್ವಾಮಿ ಈ ಕರೆಯುವಿಕೆಯನ್ನು ಕೊಟ್ಟಿದ್ದಾನೆ. ಆತನ ಒಂದು ಮಾತನ್ನ ಕೇಳುವಂತ ಒಂದು ಸೌಜನ್ಯ ನಮಗಿದ್ರೆ, ಇವತ್ತು ಕೋಟಿ ಕೋಟಿ ಕ್ರೈಸ್ತರು ಬೆಳಗಾಗುವಾಗಲೇ ಎದ್ದು ಕ್ರಿಸ್ತನ ಮುಂದೆ ಮೊಣಕಾಲೂರಿ ಎಚ್ಚರವಾಗಿದ್ದು ದೇವರ ಯೋಜನೆಗಾಗಿ, ದೇವರ ಚಿತ್ತಕ್ಕಾಗಿ ತಾವು ಏನು ಮಾಡಬೇಕೆಂಬುದನ್ನ ದೇವರೇ ನಮಗೆ ತಿಳಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ರು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಕೊನೆ ಕಾಲದಲ್ಲಿ ದೇವರು ನಮ್ಮನ್ನ ತನ್ನವರೆಂದು ಒಪ್ಪಿಕೊಳ್ಳಬೇಕಾಗಿದೆ. ದೇವರು ನಮ್ಮನ್ನ ತನ್ನವರೆಂದು ಒಪ್ಪಿಕೊಳ್ಳಬೇಕಾದ್ರೆ ಈ ಭೂಮಿ ಮೇಲೆ ದೇವರು ನಮಗಿಟ್ಟಿರುವಂತ ಒಂದು ಉನ್ನತವಾದಂತ ಕೃಪೆ, ಆ ಕೃಪೆಯನ್ನ ನಾವು ಸಾರ್ಥಕ ಮಾಡಿಸ್ಕೊಳ್ಬೇಕಾದ್ರೆ ದೇವರ ಮಕ್ಕಳಾದಂತ ನಮಗೆ ಸ್ವಾಮಿ ಜ್ಞಾನ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಅದನ್ನ ನಾವು ಈ ಸಮಯದಲ್ಲಿ ಖರ್ಚು ಮಾಡಬೇಕಾಗಿದೆ, ಉಪಯೋಗಿಸ್ಕೊಳ್ಬೇಕಾಗಿದೆ. ಪೌಲನು ಬರೀತಾನೆ ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ರಿಂದ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನ ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಪರಲೋಕದಲ್ಲಿ ನನ್ನವನೆಂದು ದೇವರು ಒಪ್ಪಿಕೊಳ್ಳಬೇಕಾದ್ರೆ ಈ ಭೂಮಿ ಮೇಲೆ ಆತನನ್ನು ನಂಬಿದಂತ ನಾವು ನಮ್ಮ ಆಯುಷ್ಕಾಲದಲ್ಲಿ ವಿಶೇಷವಾಗಿ ಪ್ರಾಮುಖ್ಯತೆಯನ್ನ ಯಾವುದಕ್ಕೆ ಕೊಡಬೇಕೆಂಬುದಾಗಿ ಹೇಳುವಾಗ, ನನ್ನ ವೈಯಕ್ತಿಕವಾದ ಜೀವಿತದಲ್ಲಿ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನು, ನನ್ನಿಂದ ಯಾವುದನ್ನ ದೇವರು ಮೆಚ್ಚುತ್ತಾನೆ, ಇಷ್ಟಪಡ್ತಾನೆ, ಬಯಸ್ತಾನೆ, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಆತನನ್ನು ಮೆಚ್ಚಿಸೋದಕ್ಕೆ, ಆತನ ಮೆಚ್ಚುವುದಕ್ಕೆ ಅನ್ನುವುದನ್ನ ನಾವು ಪರಿಶೋಧಿಸಿ ತಿಳ್ಕೋಬೇಕಾಗಿದೆ. ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ. ದೇವರು ತಾನು ಮೆಚ್ಚಿದಂತವರ ಜೀವಿತದಲ್ಲಿ ಏನನ್ನ ಮೆಚ್ಚಿಕೊಂಡನು, ಅವ್ರು ಹೇಗೆ ದೇವರನ್ನ ಮೆಚ್ಚಿಸಿದ್ರು, ಅದನ್ನ ಪರಿಶೋಧಿಸಿ ನಾವು ತಿಳ್ಕೋಬೇಕಾಗಿದೆ. ಅದನ್ನೇ ಸ್ವಾಮಿ ನೋಹನನಿಂದ ಹಿಡಿದು ಸ್ನಾನಿಕನಾದ ಯೋಹಾನನ ತನಕ ಆ ಪಾದದಲ್ಲಿ ಬಂದು ಬಿದ್ದು ತನ್ನ ಪಾದವನ್ನ ಆ ಒಂದು ಪರಿಮಳ ತೈಲದಿಂದ ಒರೆಸಿದಂತ ಸ್ತ್ರೀಯ ತನಕ ಸಾಕ್ಷಿ ಕೊಡುವಂತನಾಗಿದ್ದಾನೆ. ನಮ್ಮ ವೈಯಕ್ತಿಕವಾದಂತ ಜೀವಿತ ಅಂಥದ್ದಾಗಿರಬೇಕಾಗಿದೆ. ಅವ್ರಿಗೆ ಶ್ರೇಷ್ಠವಾದಂತ ಉದ್ದೇಶ ಒಂದೇ ಇತ್ತು, ದೇವರನ್ನ ಮೆಚ್ಚಿಸುವಂಥದ್ದು. ಹಗಲು ರಾತ್ರಿ ಕ್ರಿಸ್ತನಿಗಾಗಿ ನಾನು ಏನ್ ಮಾಡ್ಲಿ, ಆ ಸಮಯಕ್ಕಾಗಿ ಕಾಯ್ತಿದ್ಲು ಆ ಸಹೋದರಿ. ತನ್ನ ಎಲ್ಲ ಸಂಪಾದನೆಯನ್ನ ಅದಕ್ಕಾಗಿ ಮುಡುಪಾಗಿಟ್ಲು. ಅದೊಂದು ಉನ್ನತವಾದಂತ ಗೌರವವನ್ನ ಸೂಚಿಸುವಂತ, ದೇವರ ನಾಮಕ್ಕೆ ಘನತೆ ಬರುವಂತ, ಲೋಕವೇ ಕೊಂಡಾಡುವಂತ ಒಂದು ಸಮಯವಾಗಿತ್ತು. ಕ್ರಿಸ್ತನನ್ನ, ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಅಭಿಷೇಕ ಮಾಡುವಂತ ಸಮಯವಾಗಿತ್ತು. ಆ ಗಳಿಗೆ ಆಕೆ ಕೊಡಲ್ಪಟ್ಟಿತ್ತು. ಆಕೆ ಅದನ್ನ ಆರಿಸಿಕೊಂಡಳು. ಆಕೆ ಅದನ್ನ ತನ್ನ ಜೀವಿತದಲ್ಲಿ ಅತಿ ಶ್ರೇಷ್ಠವಾದ ಕೆಲಸವನ್ನಾಗಿ
ಕಾಪಾಡಿಕೊಂಡು ಆ ಕೆಲಸವನ್ನು ಪೂರೈಸಿದಳು. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನ ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. 15ನೇ ವಚನದಲ್ಲಿ ಹೇಳ್ತಾನೆ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗದೆ ಇರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳತೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಇದು ತಾನೇ ದೇವರಿಗೆ ಬೇಕಾಗಿರೋದು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ಹೆಸರುಗಳನ್ನ ಕರೆದು ತನ್ನ ರಾಜ್ಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ತಂದೆಯಾದ ದೇವರ ಸಿಂಹಾಸನದ ಮುಂದೆ ತನ್ನ ರಕ್ತವನ್ನು ಹಿಡಿದುಕೊಂಡು ಮಹಾಯಾಜಕನಾಗಿ ಆ ನ್ಯಾಯ ವಿಚಾರಣೆಯಲ್ಲಿ ನಮ್ಮ ಪರವಾಗಿ ಇವನು ನನ್ನವನು ಎಂಬುದಾಗಿ ಒಪ್ಪಿಕೊಳ್ಳಬೇಕಾಗ್ತದೆ. ಅಲ್ಲಿ ಆತನು ನನ್ನವನೆಂದು ಒಪ್ಪಿಕೊಂಡಾಗ ನನಗೆ ನೀತಿವಂತನೆಂಬ ತೀರ್ಪು ಸಿಗುತ್ತದೆ. ನಿತ್ಯ ಜೀವದ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರೀತದೆ. ಆ ನಿತ್ಯ ಜೀವದ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಇದ್ದರೆ ಮಾತ್ರ ಆತನು ಬರುವಾಗ ನನ್ನ ಸಮಾಧಿ ತೆರೆಯಲ್ಪಡ್ತದೆ, ಅಥವಾ ನಾನು ಜೀವಂತವಾಗಿದ್ದರೆ ಮಾರ್ಪಾಟು ಹೊಂದ್ತೇನೆ, ಆತನ ಜೊತೆಲಿ ಪರಲೋಕಕ್ಕೆ ಹೋಗ್ತೇನೆ. ಅದು ನಂಬಿಕೆಗೆ ಸಿಗುವಂತ ಪ್ರತಿಫಲ. ಅದಕ್ಕಾಗಿ ಸ್ವಾಮಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಅದಕ್ಕಾಗಿ ಸ್ವಾಮಿ ನಮ್ಮ ಮೇಲೆ ದಯೆ ಇಟ್ಟು ಆ ದಯೆ ನಮಗೆ ಕೊಟ್ಟಿದ್ದಾನೆ. ನೋಹನಿಗೆ ಅದೇ ದಯೆ ಸಿಕ್ತು, ಅಬ್ರಹಾಮನಿಗೆ ಅದೇ ದಯೆ ಸಿಕ್ತು, ಇಸಾಕನಿಗೆ ಅದೇ ದಯೆ ಸಿಕ್ತು, ಯಾಕೋಬನಿಗೆ ಅದೇ ದಯೆ ಸಿಕ್ತು, ಯೋಸೆಫನಿಗೆ ಅದೇ ದಯೆ ಸಿಕ್ತು, ದಾವೀದನಿಗೆ ಸಿಕ್ತು, 12 ಮಂದಿ ಶಿಷ್ಯರಿಗೆ ಸಿಕ್ತು. ಆ ಸಹೋದರಿ ಪಾದಕ್ಕೆ ಎಣ್ಣೆ ಹಚ್ಚಿದಂತ ಸಹೋದರಿಗೆ ಸಿಕ್ತು. ಇವತ್ತು ಅದೇ ದಯೆಯನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಆದ್ರೆ ಆ ದಯೆಯಲ್ಲಿ ನಾವು ನಮಗೆ ಸಿಗಬೇಕಾದಂತ ಜಯವನ್ನ ಸಂಪಾದಿಸಿಕೊಳ್ಳಲಿಕ್ಕೆ ನಾವು ಯೋಗ್ಯರಾಗಿದ್ದೇವಾ ಅಥವಾ ಸಂಪಾದಿಸಿಕೊಳ್ಳುವಂತ ಪ್ರಯತ್ನದಲ್ಲಿದ್ದೇವಾ? ಕ್ರಿಸ್ತನು ಇವನು ನನ್ನವನೆಂದು ಒಪ್ಪಿಕೊಳ್ಳುವುದಕ್ಕೆ ಯೋಗ್ಯವಾದಂತ ಜೀವಿತವನ್ನ ನಾವು ಜೀವಿಸುತ್ತಾ ಇದ್ದೇವೆ. ಪೌಲನು ಹೇಳ್ತಾನೆ, ಹಿಂದೆ ಕತ್ತಲಿನಲ್ಲಿದ್ರಿ, ಈ ಎಲ್ಲ ಸತ್ಯಗಳು ನಿಮಗೆ ಗೊತ್ತಿರಲಿಲ್ಲ. ಕೆಲವರಿಗೆ ಸತ್ಯ ಗೊತ್ತಿಲ್ಲದೆ ಇದ್ರು ಸಹ ಕ್ರಿಸ್ತನನ್ನ ಅಷ್ಟೊಂದು ಪ್ರೀತಿ ಮಾಡಿ ಅವರು ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಿದ್ರು. ಅದು ಇವತ್ತು ನಮಗೆ ಸಕಲ ಸತ್ಯವನ್ನ ದೇವರು ಎಳೆ ಎಳೆಯಾಗಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಇದೇ ಶ್ರೇಷ್ಠವಾದದ್ದು, ಇದೇ ಉತ್ತಮವಾದದ್ದು, ಇದನ್ನೇ ದೇವರು ಬಯಸ್ತಾನೆ, ಇದೇ ದೇವರು ಬೇಕಾಗಿರೋದು. ನಮಗೆ ತಿಳಿಯಪಡಿಸಲಾರದಂತ ರಹಸ್ಯ ಒಂದೂ ಇಲ್ಲ. ಇವತ್ತು ಪ್ರವಾದನೆಗಳ ಎಲ್ಲ ರಹಸ್ಯವನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ದೇವರಿಗೆ ಮೆಚ್ಚುಗೆಯಾದದ್ದೆಲ್ಲವೂ ನಮಗೆ ಎಳೆ ಎಳೆಯಾಗಿ ಗೊತ್ತಾಗಿದೆ. ಅದರಲ್ಲಿ ಎಷ್ಟನ್ನ ನಾವು ಆತನನ್ನ ಮೆಚ್ಚಿಸುವುದಕ್ಕಾಗಿ ಕೆಲಸ ಮಾಡ್ತಾ ಇದ್ದೇವೆ, ದುಡಿತಾ ಇದ್ದೇವೆ, ಪ್ರಯಾಸ ಪಡ್ತಿದ್ದೇವೆ. ಆತನು ನನ್ನನ್ನು ಒಪ್ಪಿಕೊಳ್ಳುವುದಕ್ಕೆ ಯೋಗ್ಯರಾಗಿ ನಡ್ಕೊಳ್ತಿದ್ದೇವೆ. ಪೌಲನು ಹೇಳ್ತಾನೆ, ಸಮಯವನ್ನ ಕಳ್ಕೊಳ್ಬೇಡ್ರಿ, ಎಚ್ಚರವಾಗಿರಿ. ಸಮಯವು ಬಹಳ ಅಮೂಲ್ಯವಾದದ್ದು. ಸಮಯ ಒಂದ್ಸತಿ ಮುಗಿದು ಹೋದ್ರೆ ನಾಳೆ ತಿರುಗಿ ನಮಗೆ ಬರೋದಿಲ್ಲ. ಸಮಯವಿರುವಾಗಲೇ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನ ಪರಿಶೋಧಿಸಿ ತಿಳ್ಕೊಳ್ರಿ. ಸಮಯವಿರುವಾಗಲೇ ಕರ್ತನಿಗೆ ಮೆಚ್ಚುಗೆಯಾದದ್ದನ್ನ ಮಾಡ್ರಿ. ಆತನಿಗೆ ಮೆಚ್ಚುಗೆಯಾದದ್ದನ್ನ ಸತ್ಯವೇದದಲ್ಲಿ ಆತನನ್ನ ಮೆಚ್ಚಿಸಲು ಯಾರ್ಯಾರು ಏನೇನು ಮಾಡಿದ್ರು, ಯಾವುದರ ಮುಖಾಂತರವಾಗಿ ಕರ್ತನು ಅವರನ್ನು ಮೆಚ್ಚಿಕೊಂಡನು, ಅವರನ್ನು ಅಂಗೀಕಾರ ಮಾಡಿಕೊಂಡನು, ಅವ್ರಿಗೆ ನೀತಿವಂತರೆಂಬುದಾಗಿ ತೀರ್ಪು ಕೊಟ್ಟನು, ಎಲ್ಲ ಬೆಳಕನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹುಡುಕಿರಿ, ಓದ್ರಿ, ತಿಳ್ಕೊಳ್ರಿ, ನಂಬ್ರಿ, ಅದನ್ನೇ ಮಾಡ್ರಿ. ಇವತ್ತು ಈ ಕೊನೆ ಕಾಲದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಸಮಯದಲ್ಲಿ ದೇವರು ನಮಗೂ ಅದನ್ನೇ ಹೇಳುವಂತನಾಗಿದ್ದಾನೆ. ಎಚ್ಚರವಾಗಿರ್ರಿ, ಹುಡುಕಿರಿ, ದೇವರಿಗೆ ಮೆಚ್ಚುಗೆ ಆದದ್ದನ್ನ ಹುಡುಕಿರಿ, ಅದನ್ನೇ ಅಭ್ಯಾಸ ಮಾಡ್ರಿ, ಅದನ್ನೇ ಪಡ್ಕೊಳ್ರಿ. ಯಾಕಂತಂದ್ರೆ ನಿತ್ಯವಾದಂತ ಸೌಭಾಗ್ಯವು ಅದರಲ್ಲಿದೆ.
ದೇವರು ನಿಮ್ಮನ್ನ ತನ್ನವನೆಂದು ಅಲ್ಲಿ ಅಂಗೀಕಾರ ಮಾಡಿಕೊಂಡ್ರೆ ಮಾತ್ರ ಆ ನಿತ್ಯವಾದ ಜೀವಿತವನ್ನ ನೀವು ಮುಂದೊಂದು ದಿವಸ ಪಡ್ಕೊಳ್ಳಿಕ್ಕೆ ಸಾಧ್ಯ. ಆ ದೇವರ ಯೋಜನೆಯನ್ನು ಪರಿಪೂರ್ಣ ಮಾಡೋದಕ್ಕೋಸ್ಕರ ಆತನ ನಂಬಿರುವಂತ ನಾವು ನಂಬಿಕೆಯನ್ನು ಕಳ್ಕೊಳ್ಳದೆ, ನಾಶವಾಗದೆ ಆ ನಿತ್ಯ ಜೀವದಲ್ಲಿ ಪಾಲು ಹೊಂದುವುದಕ್ಕೋಸ್ಕರ ಪ್ರತಿದಿನ ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರಪಡಿಸ್ತಾನೆ, ತನ್ನ ಸನ್ನಿಧಾನಕ್ಕೆ ಬರಮಾಡ್ತಾನೆ, ತನ್ನ ಯೋಜನೆಯನ್ನ ನಮಗೆ ತಿಳಿಸ್ತಾನೆ. ಪ್ರಿಯ ದೇವ ಜನರೇ, ಹಿರಿಯರೇ, ಸಭೆ, ದೇವರು ಈ ಬೆಳಗ್ಗೆ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ, ನಮ್ಮನ್ನು ಎಚ್ಚರಪಡಿಸ್ತಿದ್ದಾನೆ. ಇದು ಸಮಯ ದೇವರಿಗೆ ಮೆಚ್ಚುಗೆ ಆದದ್ದನ್ನ ಮಾಡುವಂತ ಸಮಯ, ದೇವರಿಗೆ ಮೆಚ್ಚುಗೆಯಾದದ್ದನ್ನ ಮಾಡಿ ಆತನನ್ನ ಘನಪಡಿಸುವಂತ ಸಮಯ, ಅದಕ್ಕಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರುವಂತ ಅವಕಾಶದ ಸಮಯ. ಈ ಸಮಯದಲ್ಲಿ ನಾವು ನಿದ್ರೆ ಮಾಡುವುದಾದರೆ, ಇಲ್ಲಿ ಹೇಳ್ತಾನೆ 14ನೇ ವಚನದಲ್ಲಿ 5ನೇ ಅಧ್ಯಾಯ, ಆದುದರಿಂದ ನಿದ್ರೆ ಮಾಡುವವನ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದೆ. ನಿದ್ರೆ ಮಾಡುವುದನ್ನು ಬಿಟ್ಟು ಎಚ್ಚರವಾಗಿದ್ದು ದೇವರ ಚಿತ್ತವೇನೆಂಬುದನ್ನು ಅರಿಯುವುದಕ್ಕೋಸ್ಕರ ಪ್ರತಿದಿನ ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕಾಗಿ ದೇವರ ಮುಂದೆ ನಾವು ಬರಬೇಕಾಗಿದೆ ಮತ್ತು ಆ ಬಲವನ್ನು ಹೊಂದಿಕೊಳ್ಳಬೇಕಾಗಿದೆ. ಆತನಿಗೆ ಮೆಚ್ಚುಗೆಯಾದದ್ದನ್ನ ಮಾಡಿ ಆತನನ್ನ ಘನಪಡಿಸಬೇಕಾಗಿದೆ. ಹಾಗಾದಾಗ ಮಾತ್ರ ಆತನು ಮುಂದೊಂದು ದಿವಸ ಈತನು ನನಗೆ ಪ್ರಿಯನು, ಈತನನ್ನ ನಾನು ಮೆಚ್ಚಿದ್ದೇನೆ, ಈತನು ನನ್ನವನು ಎಂಬುದಾಗಿ ಆ ಪರಲೋಕ ರಾಜ್ಯದಲ್ಲಿ ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುವಂತ, ಸಾಕ್ಷಿಯನ್ನ ನಾವು ಕೇಳುವಂತ ಅವಕಾಶವನ್ನ ಪಡ್ಕೊಳ್ಳುವಂತವರಾಗಿದ್ದೇವೆ. ಅದಕ್ಕಾಗಿ ಕರ್ತನ ಆತ್ಮನು ದಿನನಿತ್ಯವೂ ನಮ್ಮನ್ನು ಆಶೀರ್ವಾದ ಮಾಡಲಿ, ನಮ್ಮನ್ನು ಸಿದ್ಧಪಡಿಸಲಿ. ನಮ್ಮ ವೈಯಕ್ತಿಕವಾದಂತ ಬದುಕು, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ನೆರೆಯವರಿಗೆ ಸಾಕ್ಷಿ ಆಗಲಿ. ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ದೇವರಿಗೆ ಮಹಿಮೆಯಾಗಲಿ, ದೇವರಿಗೆ ಮೆಚ್ಚುಗೆ ಆಗಲಿ. ದೇವರು ಬರುವಾಗ, ಆತನು ಬರುವಾಗ ಆತನ ಬಾಯಿಯಿಂದ ಆ ಮಧುರವಾದಂತ ಆ ವಾಗ್ದಾನವನ್ನ, ಆ ವಿಷಯವನ್ನ ನಮ್ಮ ವಿಷಯದಲ್ಲಿ ಕೇಳುವಂತ ಸೌಭಾಗ್ಯವನ್ನ ದೇವರು ನಮ್ಗೆ ಒದಗಿಸ್ಕೊಡಲಿ. ಅದು ನನ್ನ ಪ್ರಾರ್ಥನೆ ಆಗಿದೆ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗೆ ಏನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳು ಏನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದು ನಾನು ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್. ಸ್ವಲ್ಪ ವಿಕ್ರಮ್ ಮತ್ತೆ ಮ್ಯಾಕಿಗೆ ಪ್ರೇಯರ್ ಮಾಡ್ರಿ. ಆಮೇಲೆ ನಮ್ ಸಿಸ್ಟರ್ ಸ್ವಲ್ಪ ಆರಾಮಿಲ್ಲ ಪಾಸ್ಟರ್. ನಮ್ ಸಿಸ್ಟರ್ ಸ್ವಲ್ಪ ಲೋ BP ಆಗಿದೆ ಅವಳಿಗೆ. ನಿಮ್ ಸಿಸ್ಟರ್ ಹೆಸರು ಏನಂದ್ರಿ? ಗಂಗಾ ಅಂತ. ಗಂಗಮ್ಮ. ಸ್ವಲ್ಪ ಲೋ BP ಆಗಿದೆ ಮತ್ತೆ ವೀಕ್ನೆಸ್ ಇದೆ ಪಾಸ್ಟರ್. ಓಕೆ ಓಕೆ ಸರ್, ಶ್ರೀರಾಮಪ್ಪ ಅವ್ರಿಗೊಂದು ಪ್ರೇಯರ್ ಮಾಡಿ. ಓಕೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಹೇಳಿ. ನಮ್ಮ ಈಗ ಎಡಗೈ ನೋವಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ ಓಕೆ ಓಕೆ. ನಮ್ಮ ಮಧ್ಯದಲ್ಲಿ ಚೌಧರಿ ರಾಜೇಶ್ವರಿ ಇದ್ದೀರಾ? ರಾಜೇಶ್ವರಮ್ಮ ಇದ್ದೀರಾ? ಓಕೆ. ಇಲ್ಲ ಅಂದ್ರೆ ಹಿರಿಯರಂತ ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡಿ. ಈ ವಿಷಯಗಳು ಈಗಾಗಲೇ ಕೇಳ್ಕೊಂಡಿದ್ದಾರೆ. ಶ್ರೀರಾಮಪ್ಪ, ಲೋಕೇಶ್ ಅಂಕಲ್ ಅವರಿಗೆ, ಗಂಗಮ್ಮ ಅವರಿಗೆ ಮತ್ತು ಜಯಮ್ಮ ಅಂತಕ್ಕಂಥದ್ದಾಗಿ ನಿನ್ನೆ ರಾತ್ರಿ ಕೇಳ್ಕೊಂಡಿದ್ದಾರೆ. ರಾಜಪ್ಪ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಕೇಳ್ಕೊಂಡಿದ್ದಾರೆ. ವಿಕ್ರಮ್ ಮತ್ತು ವಿನಯ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಲಕ್ಷ್ಮಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸೊ ಈ ವಿಷಯಗಳಿಗೆ ತಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇನ್ನೊಂದ್ಸಾರಿ ಹೆಸರುಗಳನ್ನ ಹೇಳು ಅಂದ್ರೆ ಹೇಳ್ತೀನಿ. ಹಲೋ. ಹೇಳಿ. ಪಾಸ್ಟರ್ ಗುಡ್ ಮಾರ್ನಿಂಗ್ ಪಾಸ್ಟರ್. ಹೇಳಿ ಪಾಸ್ಟರ್ ಹೆಸರುಗಳು. ಮತ್ತೆ ರಾಜಪ್ಪ ಏನಾಗಿದೆ ಪಾಸ್ಟರ್? ಅವರು ಮೋಸ್ಟ್ಲಿ ಅನಾರೋಗ್ಯದಲ್ಲಿದ್ದಾರೆ.
ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ. ಶ್ರೀರಾಮಪ್ಪ ಅವ್ರು ಹೇಗಿದ್ದಾರೆ ಫಸ್ಟ್ ಅವರು? ಅವ್ರಿಗೂ ಕೂಡ Next. ಅವರು ಕೂಡ ಸೀರಿಯಸ್ ಆಗಿದ್ದಾರೆ. ಅವ್ರ ಗಂಗಮ್ಮ ಅವ್ರಿಗೆ ಲೋ BP ಆಗಿದೆ. ಜಯಮ್ಮ ಅವ್ರಿಗೂ ಕೂಡ ಅನಾರೋಗ್ಯದಲ್ಲಿದ್ದಾರೆ. ಲೋಕೇಶ್ ಅಂಕಲ್ ಅವರ ಕೈ ನೋವು ಇದೆ, ಅದಕ್ಕೋಸ್ಕರ. ವಿನಾಯಕ್ ಮತ್ತು ವಿಕ್ರಮ್ ಅವರ ಆರೋಗ್ಯಕ್ಕಾಗಿ, KP ರವಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಲಕ್ಷ್ಮಮ್ಮ ಅವರ ಆರೋಗ್ಯಕ್ಕಾಗಿ. ಆಯ್ತು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ ಸ್ವಾಮಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಶೀರ್ಷಿಕೆಯಲ್ಲಿ ನಮ್ಮೆಲ್ಲರನ್ನು ನೀನು ಒಟ್ಟಾಗಿ ಸೇರಿಸಿ ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ಒಂದು ಅವಕಾಶವನ್ನ ನಮ್ಗೆಲ್ಲರಿಗೆ ದಯಪಾಲಿಸಿಕೊಟ್ಟಿದ್ದೆ ಸ್ವಾಮಿ. ಅಪ್ಪ ತಂದೆ, ನಿನ್ನ ಆತ್ಮಿಕ ಮನ್ನವನ್ನು ಅನುಗ್ರಹಿಸುವುದರ ಮೂಲಕ ನಮ್ಮಲ್ಲಿ ಆತ್ಮಿಕ ಬಲವನ್ನು ಕೊಟ್ಟು ಅದರ ಮೂಲಕ ಸ್ವಾಮಿ ನಿನ್ನನ್ನು ಆರಾಧಿಸ್ಲಿಕ್ಕೆ ನೀನ್ ನಮ್ಮನ್ನು ಕರೆತಂದಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ ಸ್ವಾಮಿ. ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನೀನು ಗಮನಿಸುವ ಆತನಾಗಿ ನಿನ್ನ ಸನ್ನಿಧಿ ಮಕ್ಕಳಾಗಿ ಜೀವಿಸಲು, ನಿನ್ನ ನಿತ್ಯ ರಾಜ್ಯಕ್ಕಾಗಿ ತವಕ ಪಡಲು ಆ ಮಾರ್ಗವನ್ನ ನಿನ್ನ ಭಕ್ತರ ಮೂಲಕ ನೀನು ಅನುದಿನವೂ ನಮಗೆ ದಯಪಾಲಿಸ್ತಾ ಬರ್ತಾ ಇದ್ದೆ. ಎಚ್ಚರವಾಗಿದ್ದು ಈ ವಾಕ್ಯಗಳನ್ನು ಕೇಳುವುದರ ಮೂಲಕ ನಮ್ಮನ್ನು ನಾವು ಪರಿಶೋಧಿಸಿಕೊಂಡವರಾಗಿ ನಡೆಯಲಿಕ್ಕೆ ನಿನ್ನ ಮಾರ್ಗದರ್ಶನ ನೀಡ್ತಾ ಬಂದಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳ. ಈ ವಾಕ್ಯಗಳನ್ನ ನಿನ್ನ ಮಗನ ಮೂಲಕ ಕೊಟ್ಟಿದ್ದೆ ಸ್ವಾಮಿ. ಆ ಮಗನನ್ನ ನೀನು ಇನ್ನೂ ಹೆಚ್ಚೆಚ್ಚಾಗಿ ಆತ್ಮಿಕವಾಗಿ ಬಲಪಡಿಸಿ ತಲಾಂತನ ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸಬೇಕಾಗಿ ಬೇಡ್ಕೊಳ್ತೇನೆ. ಹಲೋ ಶಾರೀರಿಕ ಹಲೋ ಹಲೋ ಆತ್ಮಿಕ ಹಾಗೂ ಶಾರೀರಿಕ ಬಲವನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ನಮ್ಮ ಈ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಅನೇಕ ನಿನ್ನ ಭಕ್ತರು ಸ್ವಾಮಿ ನಂಬಿಕೆಯಿಂದ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಆಲಿಸಿ ತಮ್ಮ ಒಂದು ನೋವು ಬೇನೆಗಳನ್ನ ನಿನ್ನ ಪಾದಗಳಿಗೆ ಅರ್ಪಿಸಿರುವಾಗ ಸ್ವಾಮಿ, ಆ ಮಕ್ಕಳನ್ನ ನಿನ್ನ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಅವರಿಗಾಗಿ ನಾವು ಮೊರೆ ಇಡುವಾಗ ಸ್ವಾಮಿ, ನಮ್ಮಲ್ಲಿ ಯಾವುದೇ ತಪ್ಪು ದೋಷಗಳಿದ್ದರೆ ಸ್ವಾಮಿ ನಮ್ಮನ್ನ ಕ್ಷಮಿಸಪ್ಪ. ನಮಗೆ ನಿನ್ನ ಆತ್ಮನ ಬಲ ಕೊಡು ಸ್ವಾಮಿ. ನಾವು ಮಾಡುವಂತ ಪ್ರಾರ್ಥನೆಗಳು ನಿನ್ನ ಸನ್ನಿಧಿಯನ್ನು ಮುಟ್ಟುವಂತಾಗಲಿ ಸ್ವಾಮಿ. ತಂದೆ, ಅನೇಕ ಮಕ್ಕಳು ಹೃದಯ ಭಾರದಿಂದ ನಿನ್ನ ಸನ್ನಿಧಿಯಲ್ಲಿ ನಂಬಿಕೆಯಿಂದ ಬೇಡಿಕೊಳ್ಳುವಾಗ ಅಪ್ಪ, ಈ ಪ್ರಾರ್ಥನೆಗಳಿಗೆ ನೀನು ಸದುತ್ತರವನ್ನು ದಯಪಾಲಿಸುವಡೆಯನ್ನೇ ರಾಜನೇ. ಈ ನಿನ್ನ ಮಕ್ಕಳ ಮೊರೆಯನ್ನೆಲ್ಲ ಆಲಿಸಪ್ಪ. ಅವರ ಕಷ್ಟಗಳಿಂದ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ. ಅನೇಕ ಮಕ್ಕಳ ಬೇಡಿಕೆಗಳು ಈಗಾಗಲೇ ನಿನ್ನ ಸನ್ನಿಧಿಯಲ್ಲಿ ಅವರ ಹೆಸರುಗಳು ಬರೆಯಲ್ಪಟ್ಟಿವೆ ಸ್ವಾಮಿ. ತಂದೆಯೇ, ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರ ಕುಟುಂಬದಲ್ಲಿ ಒಂದೊಂದು ವಿಘ್ನಗಳು, ಒಂದೊಂದು ರೀತಿಯ ನೋವು, ಕಷ್ಟಗಳು ಒಂದೊಂದಾಗಿ ಬರ್ತಲೇ ಇವೆ ಸ್ವಾಮಿ. ಅವರ ಮಕ್ಕಳು ಸ್ವಾಮಿ ಆರೋಗ್ಯವಂತರಾಗಿ ಇರ್ಲಿಕ್ಕೆ ನಿನ್ನ ಬಲ ಕೊಡಪ್ಪ ತಂದೆ. ಆ ಕುಟುಂಬದ ಯಜಮಾನ ನೀನಾಗಿರಪ್ಪ. ಸೈತಾನನ ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಕಾದಿರುವಾಗ ಅಪ್ಪ, ಸೈತಾನನಿಗೆ ಸಿಗದ ಹಾಗೆ ಎಲ್ಲ ಮಕ್ಕಳನ್ನ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾಪಾಡ್ಬೇಕು. ಅವರಲ್ಲಿ ನೀನು ಪರಿಶುದ್ಧಾತ್ಮನ ಬಲ ಕೊಡಬೇಕು ಸ್ವಾಮಿ ತಂದೆ.
ಆ ಮಕ್ಕಳಿಗೆ ಇರುವಂತ ನೋವು ಕಷ್ಟಗಳಿಂದ ಬಿಡುಗಡೆ ಕೊಡು ಮತ್ತು ಬಲಹೀನತೆಯಿಂದ ಅವರನ್ನ ನೀನು ಬಿಡುಗಡೆಗೊಳಿಸಿ ನಿನ್ನ ಬಲದಿಂದ ಅವರನ್ನ ತುಂಬಿಸಿ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಆ ಮಕ್ಕಳನ್ನ ನಡೆಸಪ್ಪ ಸ್ವಾಮಿ. ಹಾಗೂ ತಂದೆ, ಅವರ ಸಹೋದರಿ ಅವರಿಗೆ ಇರುವಂತ ಲೋ BP, ಅದರಿಂದ ಸ್ವಾಮಿ ನೀನು ಆ ಮಗಳನ್ನ ಸ್ಥಿರಗೊಳಿಸು. ಆ ಮಗಳ BP ನಾರ್ಮಲ್ಗೆ ಬರುವ ಹಾಗೆ ನಿನ್ನ ಕರುಣೆ ತೋರಿಸಪ್ಪ ಸ್ವಾಮಿ. ಆ ಮಗಳಲ್ಲಿರುವಂತ ಚಿಂತ ಭಾರವನ್ನ ನೀನು ತೆಗೆದು ಹಾಕು. ಒತ್ತಡಗಳಿಂದ ಬಿಡುಗಡೆ ಕೊಟ್ಟು ಸ್ವಾಮಿ ಒಂದು ಸಮನಾದ ಸ್ಥಿತಿಯಲ್ಲಿ ಆ ಮಗಳು ನಿನ್ನ ನಾಮದ ಮೂಲಕ ತನ್ನ ಒಂದು ಜೀವನದಲ್ಲಿ ಯಶಸ್ಸನ್ನು ಕಾಣುವ ಹಾಗೆ, ಆರೋಗ್ಯವಂತಳಾಗಿ ಜೀವಿಸುವ ಹಾಗೆ ನೀನು ನಡೆಸಿ ಕಾಪಾಡು. ಹಾಗೂ ಸ್ವಾಮಿ ಸಹೋದರ ಲೋಕೇಶ್ ಅವರ ಒಂದು ಒತ್ತಡದ ಜೀವಿತದ ಮೂಲಕ ಕೈ ನೋವು ಬಂದಿರುವಾಗ ಎಡಗೈ ನೋವನ್ನ ನೀನು ಹೋಗ್ಲಾಡಿಸಿ ಆ ಮಗನಿಗೆ ನವ ಚೈತನ್ಯ ಕೊಡಪ್ಪ. ಕೆಲಸ ಕಾರ್ಯಗಳನ್ನು ಮಾಡುವ ಶಕ್ತಿ ಕೊಡಪ್ಪ. ಇದರ ಮೂಲಕ ನಿನ್ನ ಸಾಕ್ಷಿಯ ಮಗನಾಗಿ ಜೀವಿಸುವಂತೆ ಆ ಕುಟುಂಬವನ್ನ ನೀನು ನಡೆಸಿ ಕಾಪಾಡಿಸುವ ತಂದೆ. ಅದೇ ರೀತಿಯಲ್ಲಿ ಶ್ರೀರಾಮಪ್ಪ ಆ ಮಗನನ್ನ ನೀನು ಕನಿಕರಿಸಪ್ಪ. ನಿನ್ನ ಚಿತ್ತಕ್ಕೂ ನಿನ್ನ ಹಸ್ತಕ್ಕೂ ಆ ಮಗನನ್ನು ಬಿಸಿಕೊಡ್ತೇವೆ ಸ್ವಾಮಿ. ತಂದೆಯೇ, ನಿನ್ನ ಆಲೋಚನೆಯಂತೆ ನಡೆಸಪ್ಪ. ನಿನ್ನ ಬಿಟ್ಟು ನಾವು ಏನು ಮಾಡ್ಲಾರೆವು ಸ್ವಾಮಿ. ನಿನಗೆ ಒಪ್ಪಿಸಿದ್ದೇವೆ ಸ್ವಾಮಿ. ಆ ಮಗನ ಜೀವಿತವನ್ನ ನೀನು ಚಿತ್ರಿಸಿದ್ದಿ, ರೂಪಿಸಿದ್ದಿ. ನಿನ್ನ ಆಲೋಚನೆಯಂತೆ ನಡೆಸಿ ಆ ಮಗನಿಗೆ ಒಂದು ಶಾಂತಿ, ನೆಮ್ಮದಿಯ ಜೀವಿತವನ್ನ ದಯಪಾಲಿಸಿಕೊಡಪ್ಪ. ನೋವುಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ ತಂದೆ, ಅದೇ ರೀತಿ ಅನೇಕ ಮಕ್ಕಳು ಸ್ವಾಮಿ ನೋವು ಸಂಕಟಗಳಿಂದ ಬಳಲ್ತಾ ಇದ್ದಾರಪ್ಪ ಸ್ವಾಮಿ. ಅವರಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೀಯಪ್ಪ. ಅವರ ಕಷ್ಟಗಳನ್ನ ನೀನೇ ಬಲ್ಲಾತನಾಗಿದ್ದೀಯಪ್ಪ. ಕಷ್ಟಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಕ್ಯಾನ್ಸರ್ನಿಂದ ನರಳುತ್ತಿರುವಂತ ಮಗಳನ್ನ ನೀನು ಮುಟ್ಟು ಸ್ವಾಮಿ. ಅಪ್ಪ ಯೇಸುವೆ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲಪ್ಪ. ಜಯ ಕೊಡುವ ದೇವರು ನೀನಪ್ಪ. ಆರೋಗ್ಯ ನೀಡುವ ದೇವರು ನೀನು. ನೀನೇ ಮಕ್ಕಳಿಗೆ ನಿನ್ನ ಆತ್ಮನ ಬಲ ಕೊಡು. ಆತ್ಮಿಕ ಸ್ಥೈರ್ಯ ಕೊಡು ಸ್ವಾಮಿ. ಅವರು ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನ ಮೂಲಕವಾಗಿ ಆರೋಗ್ಯವಂತರಾಗಿ ನಿನ್ನ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವ ಹಾಗೆ ಅವರನ್ನ ನಡೆಸು. ಸಹೋದರ ಡೇವಿಡ್ ಅವರು ಕೂಡ ಅನಾರೋಗ್ಯದಿಂದ ಬಳಲ್ತಿರುವಾಗ, ಅವರಿಗೂ ಒಂದಾದ ನಂತರ ಒಂದೊಂದು ಶೋಧನೆಗಳು ಬರ್ತಿರುವಾಗ, ಎಲ್ಲ ಶೋಧನೆಗಳಿಂದ ಅವರನ್ನ ಬಿಡುಗಡೆಗೊಳಿಸಪ್ಪ. ನಿನ್ನ ವಾಕ್ಯದಲ್ಲಿ ನೆಲೆಗೊಳಿಸಪ್ಪ ಸ್ವಾಮಿ. ನಿನ್ನ ಸುವಾರ್ಥ ಸೇವೆಯಲ್ಲಿ ಬಲ ಹೊಂದುವ ಹಾಗೆ ಆ ಮಗನನ್ನ ಬಲಪಡಿಸಪ್ಪ ಸ್ವಾಮಿ. ಹಾಗೂ ಸಹೋದರ ರವಿ ಬಳ್ಳಾರಿ ಆ ಮಗನ ಕುಟುಂಬವನ್ನ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನಪ್ಪ. ಆ ಮಗನಿಗೆ ಆತ್ಮಸ್ಥೈರ್ಯ ಕೊಟ್ಟು ಆ ಮಕ್ಕಳನ್ನ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಸ್ಲಿಕ್ಕೆ ಆಗುವಂತೆ ಆ ಮಗನನ್ನ ನೀನು ನಡೆಸಪ್ಪ ಸ್ವಾಮಿ. ಕುಟುಂಬದಲ್ಲಿ ಯಾವ ರೀತಿಯ ಬಲಹೀನತೆಗಳು, ನೋವು, ಸಂಕಟಗಳು, ಕಷ್ಟಗಳು ಇವೆಯೋ ಎಲ್ಲದರಿಂದ ಪರಿಹಾರ ನೀಡು ಸ್ವಾಮಿ. ಮಗನನ್ನ ನೀನು ಮುಟ್ಟು ಸ್ವಾಮಿ. ಕುಟುಂಬವನ್ನ ನೀನು ಮುಟ್ಟು ಸ್ವಾಮಿ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ ಬೇಕಿದೆಪ್ಪ. ಅನುದಿನವೂ ನಮ್ಮ ಭಾರವನ್ನು ಹೊರುವ ತಂದೆ, ಎಲ್ಲ ಕುಟುಂಬಗಳಲ್ಲಿ ನೀನು ಪ್ರಸನ್ನನಾಗಬೇಕಪ್ಪ. ನಿನ್ನ ಪ್ರಸನ್ನತೆ ಬೇಕು ಸ್ವಾಮಿ. ತಂದೆ, ಅನೇಕರು ಸ್ವಾಮಿ ತಮ್ಮ ಒಂದು ಕಷ್ಟ ಸಂಕಟಗಳಿಗಾಗಿ ನಿನ್ನಲ್ಲಿ ಮೊರೆ ಇಟ್ಟಿರುವಾಗ ಅವರ ಹೆಸರುಗಳು
ನಿನ್ನ ಸನ್ನಿಧಿಯಲ್ಲಿ ನಾವು ಮರೆತರು ನೀನು ಮರೆಯ ಸ್ವಾಮಿ. ಪ್ರತಿಯೊಬ್ಬರನ್ನ ಸಮಾಧಾನಗೊಳಿಸುವವನು, ಸಂತೈಸುವ ಆತನು ನೀನಾಗಿದ್ದೀಯಪ್ಪ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಅವರೆಲ್ಲರ ಕಷ್ಟಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ತಂದೆಗೆ ಸಂತೈಸಪ್ಪ ಸ್ವಾಮಿ ಯೇಸುವೆ. ನಿನ್ನನ್ನು ನಂಬಿದ ಭಕ್ತರನ್ನ ಎಂದು ಆಶಾಭಂಗಪಡಿಸುವುದಿಲ್ಲ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನ ಉದ್ಧರಿಸುವನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಘನಪಡಿಸುವನೆಂಬುದಾಗಿ ವಾಗ್ದಾನ ಮಾಡಿದ ಆತನೇ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂಬುದಾಗಿ ವಾಗ್ದಾನ ಮಾಡಿದ ಆತನೇ. ಈಗ ಸ್ವಾಮಿ, ಹೆಸರು ಹೇಳದೆ ಮರೆತಿರುವಂತ ಅನೇಕ ಮಕ್ಕಳನ್ನು ಕೂಡ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನಪ್ಪ. ಅವರೆಲ್ಲರನ್ನ ನೀನು ಸಂತೈಸಿ ಅವರ ಕಷ್ಟ, ನೋವು, ಸಂಕಟಗಳಿಂದ, ಅನಾರೋಗ್ಯದಿಂದ ಬಿಡುಗಡೆ ಕೊಟ್ಟು ಸ್ವಾಮಿ ನಿನ್ನನ್ನು ಆರಾಧಿಸುವ ಹಾಗೆ, ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವ ಹಾಗೆ ಅವರನ್ನ ನೀನು ಬಲಪಡಿಸ್ಬೇಕಪ್ಪ ಸ್ವಾಮಿ. ತಂದೆಯೇ, ಇವೆಲ್ಲರ ಮೂಲಕ ನೀನು ಮಹಿಮೆ ಹೊಂದಬೇಕು ಸ್ವಾಮಿ. ಎಲ್ಲ ಬೇಡಿಕೆಗಳನ್ನು ನಿನ್ನ ಮುಂದೆ ಸಲ್ಲಿಸುತ್ತಾ ಸ್ವಾಮಿ, ನಮ್ಮ ಪ್ರಾರ್ಥನೆಯನ್ನ ಲಾಲಿಸಿ ಸದುತ್ತರವನ್ನ ನೀಡಿ ನೀನು ಅವರ ಆಶೀರ್ವದಿಸಿ ಅವರು ನಿನ್ನ ಸೇವಕರಾಗಿ ಜೀವಿಸುವ ಹಾಗೆ, ನಿನ್ನ ನಿತ್ಯ ರಾಜ್ಯವನ್ನು ಕಾಣುವ ಹಾಗೆ ನಡೆಸಿ ಕಾಯುತ್ತಾ ಬರಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ನಿನ್ನನ್ನು ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನಪ್ಪ ತಂದೆಯೇ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲವು ನೆರೆದು ಬಂದಂತ ದೇವ ಮಂದಿಯ ಸಂಗಡ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಇವರ ಸಂಗಡ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರ ಸಂಗಡ, ಹಾಗೂ ಸ್ವಾಮಿ ಈ ಕೂಟದಲ್ಲಿ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರ ಸಂಗಡ, ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡಿದಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ, ಅವರೆಲ್ಲರ ಕುಟುಂಬ ಮಕ್ಕಳ ಸಂಗಡ, ನನ್ನ ಹಾಗೂ ನನ್ನ ಕುಟುಂಬ ಮಕ್ಕಳು ಮತ್ತು ಸೇವೆಯ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತ ರೀತಿಯಲ್ಲಿ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯ ಬೆಳಗಿನ ಜಾವದಲ್ಲಿ ಆತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಆತನ ಮೆಚ್ಚುಗೆಯಾದ ವಿಷಯಗಳನ್ನ ತಿಳಿಯುವಂತೆ ತಮ್ಮನ್ನ ಕ್ರಿಸ್ತನ ಕೃಪೆಗೆ ಒಪ್ಪಿಸಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಹೀಗೆ ದಿನನಿತ್ಯವೂ ಕರ್ತನ ಸನ್ನಿಧಾನದಲ್ಲಿ ಆತ್ಮಿಕವಾಗಿ ಬೆಳೆಯುವಂತ ಕೃಪೆಯನ್ನ ಆತ ನಮಗೆ ದಯಪಾಲಿಸಲಿ. ನಮ್ಮ ಮುಖಾಂತರವಾಗಿ, ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕರು ಕರ್ತನನ್ನ ಪ್ರೀತಿಸುವವರಾಗಿ, ಕರ್ತನಲ್ಲಿ ಭಯಭಕ್ತುಳ್ಳವರಾಗಿ, ಆತನಿಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನ ತಿಳಿದುಕೊಳ್ಳಲು, ಗ್ರಹಿಸಿಕೊಳ್ಳಲು, ಎಚ್ಚರವಾಗಿದ್ದು ಪ್ರಾರ್ಥಿಸಲು ಈ ಕೂಟದಲ್ಲಿ ಭಾಗವಹಿಸುವಂತೆ ಕರ್ತನ ಆತ್ಮನವರನ್ನ ಪ್ರೇರಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ, ಹಾಗೂ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ಕರ್ತನು ಈ ದಿನವನ್ನು, ಈ ದಿನದ ಆರಾಧನೆಯನ್ನು ಆಶೀರ್ವದಿಸಿ ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಬರುವ ಹಾಗೆ
ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್. Happy Sabbath, Pastor. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Thank you very much. Evelyn Amore, thank you very much for your prayers.